ನಮಸ್ಕಾರ. ಪಂಚಾಯಿತಿಗೆ ಸ್ವಾಗತ. ನಾನು ನವಿತಾ ಜೈನ್. ದಿನದ ಪ್ರಮುಖ ಸುದ್ದಿಗಳ ನಿಖರ ವರದಿ, ಯಾವುದೇ ಪಕ್ಷಪಾತವಿಲ್ಲದ ನೇರ ಮಾತು, ನಿಮ್ಮನ್ನ ದಾರಿ ತಪ್ಪಿಸದ ವಿಶ್ವಾಸಾರ್ಹ ವಿಶ್ಲೇಷಣೆ. ಇದುವೇ ನ್ಯೂಸ್ 18ನ ಪಂಚಾಯಿತಿ. ಇವತ್ತಿನ ಪಂಚಾಯಿತಿಯ ಎರಡು ಸ್ಟೋರಿಗಳನ್ನ ನಿಮ್ಮ ಮುಂದೆ ಇಡ್ತೀವಿ. ಈಗ ಮುಂಬರುವ 2028ರ ವಿಧಾನಸಭಾ ಚುನಾವಣೆಗೆ ದಿಕ್ಸೂಚಿ ಅಂತಾನೆ ಹೇಳಲಾಗಿರೋ ರಾಜ್ಯದ 2 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಬಹಿರಂಗ ಪ್ರಚಾರಕ್ಕೆ ಇವತ್ತು ತೆರೆ ಬಿದ್ದಿದೆ. 5 ಗಂಟೆಗೆ ತೆರೆ ಬಿದ್ದಿದ್ದು, ಗುರುವಾರ ಕಣದಲ್ಲಿರುವ ಅಭ್ಯರ್ಥಿಗಳ ಭವಿಷ್ಯವನ್ನ ಮತದಾರ ಪ್ರಭುಗಳು ಆ 2 ಕ್ಷೇತ್ರಗಳಲ್ಲಿ ಬರೆಯಲಿದ್ದಾನೆ. ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷದಿಂದ ಘಟಾನುಘಟಿ ನಾಯಕರು ಆಗಮಿಸಿ ಬಿರುಸಿನ ಪ್ರಚಾರ ಮಾಡುವ ಮೂಲಕ ಮತದಾರರನ್ನ ಸೆಳೆಯುವ ಪ್ರಯತ್ನ ಮಾಡಿದ್ರು. ಆ ತಂತ್ರಗಾರಿಕೆ ಯಾವ ರೀತಿ ಆಗಿತ್ತು, ಏನಾಯ್ತು ಇವತ್ತಿನ ಅಖಾಡದಲ್ಲಿ, ಇವೆಲ್ಲವನ್ನ ನಿಮ್ಗೆ ಹೇಳ್ತಾ ಹೋಗ್ತೀವಿ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸ್ಟೋರಿ. ಬಹಿರಂಗ ಆಟಕ್ಕೆ ಬ್ರೇಕ್. ಈಗಾಗಲೇ ಬಹಿರಂಗ ಆಟಕ್ಕೆ ಬ್ರೇಕ್ ಬಿದ್ದಿದೆ. ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಗೆ ಕಳೆದ 2 ವಾರಗಳಿಂದ ಆಲ್ಮೋಸ್ಟ್ ನಡೆದಂತಹ ಈ ಒಂದು ಘಟಾನುಘಟಿ ನಾಯಕರ ವಾಕ್ಸಮರ, ರೋಡ್ ಶೋ ಮತ್ತು ಪಾದಯಾತ್ರೆಗಳಿಗೆ ಇವತ್ತು ಅಂತಿಮ ತೆರೆ ಬಿದ್ದಿದೆ. ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಬಾಗಲಕೋಟೆಯಲ್ಲಿ ಸಿಎಂ ಸಿದ್ದರಾಮಯ್ಯ, ದಾವಣಗೆರೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮತಯಾಚನೆ ಮಾಡಿದ್ರು. ನಾಳೆ ಅಭ್ಯರ್ಥಿಗಳು ಮನೆಗೆ ತೆರಳಿ ಮತಯಾಚನೆ ಮಾಡ್ತಾರೆ. ಆದರೆ ಇವತ್ತು 5 ಗಂಟೆಗೆ ಯಾವ ನಾಯಕರು ಕೂಡ ಇನ್ನು ಮುಂದೆ ಬಹಿರಂಗ ಪ್ರಚಾರ ಮಾಡೋದಕ್ಕೆ ಇಲ್ಲ, ತೆರೆ ಬಿದ್ದಿದೆ. ಎಲ್ಲ ನಾಯಕರುಗಳು ಅಥವಾ ಆ ಭಾಗದವರನ್ನ ಹೊರತುಪಡಿಸಿ ಎಲ್ಲರೂ ಕೂಡ ಆ ಒಂದು ಜಾಗವನ್ನ ಖಾಲಿ ಮಾಡಬೇಕು. ಈ ಹಿನ್ನೆಲೆಯಲ್ಲಿಯೇ ಇವತ್ತಿನ ಈ ಒಂದು ಪ್ರಚಾರ ಬಹಳ ಜೋರಾಗಿ ಇತ್ತು. ಇನ್ನು ಈ ಒಂದು ಪ್ರಚಾರದ ಸಂದರ್ಭದಲ್ಲಿ ಒಂದೊಂದು ಸಮುದಾಯದವರನ್ನ ಸೆಳೆಯುವಂತಹ ಕೆಲಸ ಆಯಿತು. ಈಗ ಬಾಗಲಕೋಟೆಯಲ್ಲಿ ನೋಡೋದಾದ್ರೆ ಪಂಚಮಸಾಲಿ ಸಮಾಜದ ಮುಖಂಡರ ಮನವೊಲಿಕೆಯನ್ನ ಸಿಎಂ ಸಿದ್ದರಾಮಯ್ಯ ಮಾಡಿದ್ರೆ ಆ ಭಾಗದಲ್ಲೇ ಬಿಜೆಪಿಯವರು ಪೋಸ್ಟರ್ ವಾರ್ ಮೂಲಕ ಮತ ಸೆಳೆಯುವ ಯತ್ನಕ್ಕೆ ಕೈ ಹಾಕಿದ್ರು. ಇನ್ನು ದಾವಣಗೆರೆಯನ್ನ ನೋಡ್ತಾ ಹೋಗೋದಾದ್ರೆ ಅಲ್ಲಿ ಡಿಕೆ ಶಿವಕುಮಾರ್ ಇವತ್ತು ಮುಸ್ಲಿಂ ಮತ ಸೆಳೆಯುವಂತಹ ತಂತ್ರ ಮಾಡಿದ್ರು. ಇದರ ಮಧ್ಯೆ ಸಿಎಂ ಕುರ್ಚಿ ಕಚ್ಚಾಟ ಕೂಡ ನಿಂತಿಲ್ಲ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಸಿದ್ದರಾಮಯ್ಯ ಪರವಾಗಿ ಬ್ಯಾಟಿಂಗ್ ಕೂಡ ಜೋರಾಗ್ತಿದೆ. ಅದಕ್ಕೆ ಟಕ್ಕರ್ ಕೊಡೋ ಕೆಲಸವೂ ಆಗ್ತಾ ಇದೆ. ಚುನಾವಣೆ ಬಳಿಕ ಸಿಎಂ ಬದಲಾವಣೆ ಆಗ್ತಾರೆ ಅನ್ನುವ ಚರ್ಚೆಯ ನಡುವೆಯೇ ಈ ವಿಚಾರ ಚುನಾವಣೆ ಆದ ಬಳಿಕ ಹೇಗೆ ಪರಿಣಾಮ ಬೀರತ್ತೆ ಅನ್ನೋದು ಈಗ ಇರುವಂತಹ ಕುತೂಹಲ. ಕಾರಣ ಚುನಾವಣೆ ಆದ ಬಳಿಕ ಬದಲಾವಣೆ ಆಗಬಹುದು, ಸೋಲು ಗೆಲುವಿನ ಲೆಕ್ಕಾಚಾರದ ಮೇಲೆ ಸಿಎಂ ಸ್ಥಾನವೂ ಬದಲಾವಣೆ ಆಗಬಹುದು ಅನ್ನುವಂತಹ ಮಾತುಗಳು ಕಾಂಗ್ರೆಸ್ ವಲಯದಲ್ಲೇ ಕೇಳಿ ಬರ್ತಾ ಇದೆ. ಸಿಎಂ ಸ್ಥಾನ ಬದಲಾವಣೆ ಆಗತ್ತಾ ಇಲ್ವಾ, ಅದಕ್ಕೆ ಈಗಲೇ ಬ್ಯಾಟಿಂಗ್ ಮಾಡ್ತಾ ಇದ್ದಾರಾ, ಅದಕ್ಕೆ ಟಕ್ಕರ್ ಕೊಡುವ ಕೆಲಸ ಆಗ್ತಾ ಇದೆಯಾ, ಇವೆಲ್ಲವೂ ಕೂಡ ಇವತ್ತು ಚುನಾವಣೆಯ ಬಹಿರಂಗ ಪ್ರಚಾರಕ್ಕೆ ಕೊನೆ ದಿನವೇ ಬಹಳ ಜೋರಾಗಿ ನಿನ್ನೆಯಿಂದ ನಡೀತಾ ಇದೆ. ಅದರ ಬಗ್ಗೆ ಕೂಡ ನಿಮಗೆ ವರದಿಯನ್ನ ತೋರಿಸ್ತಾ ಹೋಗ್ತೀವಿ. ಇನ್ನು ಪಂಚಾಯಿತಿಯ 2ನೇ ಸ್ಟೋರಿ, ಬೆಳಗಾಗೋದ್ರಲ್ಲಿ ಭಸ್ಮ. ಇದುವೇ ಬಹಳ ಆತಂಕಕ್ಕೆ ಕಾರಣ ಆಗ್ತಾ ಇರೋದು. ಕಾರಣ 2-3 ಜಗಳ ಇಡೀ ವಿಶ್ವದಾದ್ಯಂತ ಪಸರಿಸದೆ ಇಡೀ ವಿಶ್ವದಾದ್ಯಂತ ಪರಿಣಾಮಗಳನ್ನ ಬೀಳ್ತಾ ಇದೆ. ಸಾಕಷ್ಟು ರೀತಿಯ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ಗೆ ಕೊಟ್ಟಿರುವ ಡೆಡ್ಲೈನ್ ಮುಗಿತಾ ಬರ್ತಾ ಇದೆ. ಬಟ್ ಇರಾನ್ ನಾನು ಯಾವುದೇ ಕಾರಣಕ್ಕೂ ಬಗ್ಗೋದಿಲ್ಲ, ಜಗ್ಗೋದಿಲ್ಲ ಅಂತ ಹೇಳಿ ಯುದ್ಧದ ಮೇಲೆ ಯುದ್ಧ, ದಾಳಿಯ ಮೇಲೆ ದಾಳಿ ಮಾಡ್ತಾನೆ ಇದೆ. ಹಾಗಂತ ಹೇಳಿ ಇಸ್ರೇಲ್ ಅಮೆರಿಕ ಸುಮ್ಮನಿದೆಯಾ? ಖಂಡಿತ ಇವುಗಳು ಕೂಡ ಸುಮ್ಮನೆ ಇರದೆ ದಾಳಿಗಳನ್ನ, ಭಯಾನಕವಾದಂತಹ ಅಟ್ಯಾಕ್ ಅನ್ನ ಮಾಡ್ತಾ ಇವೆ. ಇವತ್ತು ರಾತ್ರಿ ಇಡೀ ಪ್ರಪಂಚದ ದೀರ್ಘ ಮತ್ತು ಸಂಕೀರ್ಣ ಇತಿಹಾಸದಲ್ಲಿ ಕ್ರಾಂತಿಕಾರಿಯಾದ ಘಟನೆ ಸಂಭವಿಸಬಹುದು ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. 47 ವರ್ಷಗಳ ಸುಲಿಗೆ, ಭ್ರಷ್ಟಾಚಾರ, ಹತ್ಯೆಗಳೆಲ್ಲ ಅಂತಿಮವಾಗಿ ಕೊನೆಗೊಳ್ಳಲಿದೆ. ದೇವರು ಇರಾನ್ನ ಮಹಾನ್ ಜನರನ್ನ ರಕ್ಷಿಸ್ಲಿ, ಆಶೀರ್ವದಿಸ್ಲಿ ಅಂತ ಹೇಳಿದ್ದು ಡೊನಾಲ್ಡ್ ಟ್ರಂಪ್. ಈ ಸ್ಟೇಟ್ಮೆಂಟ್ ಇದೆಯಲ್ಲ, ಈ ಡೆಡ್ಲೈನ್ ಇದೆಯಲ್ಲ, ಇದು ಬೇರೆ ದೇಶಗಳಿಗೂ ಕೂಡ ಈಗ ಆತಂಕಕ್ಕೆ ಕಾರಣ ಆಗಿರೋದು. ಇದೊಂದು ದೊಡ್ಡ ಕ್ರಾಂತಿ, ವಿನಾಶದ ಮುನ್ಸೂಚನೆ ಏನೋ ಅನ್ನೋ ತ್ವರ ಕಾಣಿಸ್ತಾ ಇದೆ. ಇರಾನ್ನ 90% ಆರ್ಥಿಕ ಶಕ್ತಿಗೆ ಅಮೆರಿಕ ಹೊಡೆತ ಕೊಟ್ಟಿದೆ. ಗಾಯಗೊಂಡ ಸಿಂಹದಂತಾಗಿದೆ ಇರಾನ್. ಏನ್ ಆಗತ್ತೆ, ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು. ಇರಾನ್ ಕೂಡ ಸಾಕಷ್ಟು ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಂಡಿದೆ. ಇಂತಹ ಸಂದರ್ಭದಲ್ಲಿ ಇವತ್ತಿನ ಈ ಒಂದು ಡೆಡ್ಲೈನ್ ಇದೆಯಲ್ಲ, ಎಲ್ಲ ದೇಶಗಳು ಕೂಡ ಕಾತರದಿಂದ ಕಾಯ್ತಾ ಇದೆ, ಏನು ಆಗಬಹುದು. ಒಂದು ಕಡೆ ಆತಂಕ, ಭಯ ಕೂಡ ಇದೆ. ಇದರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಇನ್ನು ಆಗ್ಲೇ ಹೇಳಿದಾಗೆ ಪಂಚಾಯಿತಿಯ ಮೊದಲ ಸ್ಟೋರಿಯಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ ಬಹಿರಂಗ ಆಟಕ್ಕೆ ಬ್ರೇಕ್ ಬಿದ್ದಿದೆ. ಬಹಿರಂಗ ಆಟಕ್ಕೇನೋ ಬ್ರೇಕ್ ಬಿದ್ದಿದೆ, ಆದ್ರೆ ಪಕ್ಷಗಳ ನಡುವಿನ ಆಟಕ್ಕೆ ಬ್ರೇಕ್ ಬಿದ್ದಿಲ್ಲ. ಮತದಾರರ ಮನವೊಲಿಸುವ ಕಾರ್ಯ ಇನ್ನೂ ಕೂಡ ಕೊನೆಯಾಗಿಲ್ಲ. ಕಾರಣ ಕೊನೆ ಕ್ಷಣದವರೆಗೂ
ಅದರಲ್ಲೂ ಕೂಡ ಎಲೆಕ್ಷನ್ನ ಹಿಂದಿನ ದಿನ ಏನು ಬೇಕಾದರೂ ಆಗಬಹುದು. ಮತದಾರನ ಮನವನ್ನು ಒಲಿಸುವಂತಹ ಕೆಲಸ ಕಾರ್ಯಗಳು ಆ ಸಂದರ್ಭದಲ್ಲೇ ಬಹಳ ಚೇಂಜ್ ಆಗೋದು, ಏನು ಬೇಕಾದರೂ ಆಗಬಹುದು. ಅಂತಹ ಒಂದು ಪ್ರಯತ್ನಗಳು ಕೂಡ ಈಗಿನಿಂದಲೇ ಆರಂಭ ಆಗಿರೋದನ್ನು ನೋಡ್ತಾ ಇದ್ದೀವಿ. ಇವತ್ತಿನ ಇಡೀ ದಿನ ಏನೇನು ಆಯಿತು ಬಾಗಲಕೋಟೆ ಹಾಗೆಯೇ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ, ಯಾವ ರೀತಿಯಾಗಿ ಆರೋಪ ಪ್ರತ್ಯಾರೋಪಗಳಿತ್ತು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾವು ಈ ವರದಿಯ ಮೂಲಕ ನೋಡ್ತಾ ಹೋಗೋಣ. ಯಾವತ್ತೂ ಕೂಡ ಬಸವಣ್ಣನವರ ವಿಚಾರದಲ್ಲಿ, ಬಸವಣ್ಣನವರ ತತ್ವಗಳಲ್ಲಿ, ಆದರ್ಶಗಳಲ್ಲಿ ನಂಬಿಕೆ ಇಲ್ಲ. 3 ವರ್ಷ ಆಗಿದೆ ಸರ್ಕಾರ ಬಂದು, ಅವರ ಬಂಡವಾಳ ಎಲ್ಲ ಬಯಲಾಗಿದೆ. ಗ್ಯಾರಂಟಿಗಳು ನಮ್ಮ ಪರವಾಗಿದೆ ಅಂತ ಈ 2 ಉಪಚುನಾವಣೆಗಳು ಸಾಬೀತು ಮಾಡುತ್ತೆ. ಕಾಂಗ್ರೆಸ್ಸಿನ ಆಡಳಿತವನ್ನು ಸಂಪೂರ್ಣವಾಗಿ ತಿರಸ್ಕಾರ ಮಾಡ್ತಾರೆ ಅನ್ನುವಂಥ ಸಂಪೂರ್ಣ ವಿಶ್ವಾಸ. ಬಾಗಲಕೋಟೆ ದಾವಣಗೆರೆ ದಕ್ಷಿಣದಲ್ಲಿ ಅಗ್ರ ನಾಯಕರ ಹೋರಾಟಕ್ಕೆ ಬ್ರೇಕ್ ಬಿದ್ದಿದೆ. ಬಹಿರಂಗ ಪ್ರಚಾರಕ್ಕೆ ತೆರೆಬಿದ್ದ ಕಾರಣಕ್ಕೆ ನಾಯಕರ ಮಾತಿನ ಯುದ್ಧ ಮುಗಿದಿದೆ. ಬಾಗಲಕೋಟೆಯಲ್ಲಿ ಸಿಎಂ, ದಾವಣಗೆರೆಯಲ್ಲಿ ಡಿಸಿಎಂ ಮತಯಾಚನೆ ಮಾಡಿದ್ರು. ನಾಳೆ ಅಭ್ಯರ್ಥಿಗಳು ಸ್ಥಳೀಯರಿಂದ ಮನೆ ಮನೆ ಪ್ರಚಾರ ಮಾಡಲಿದ್ದು, ನಾಡಿದ್ದು ಮತದಾನವಾಗಲಿದೆ. ಬಹಿರಂಗ ಪ್ರಚಾರದ ಕೊನೆ ದಿನವೂ ಸಿಎಂ ಅಬ್ಬರದ ಪ್ರಚಾರ ಮಾಡಿದ್ರು. ಬಾಗಲಕೋಟೆಯಲ್ಲಿ ಪಂಚಮಸಾಲಿ ಸಮಾಜದ ಮುಖಂಡರ ಸಭೆ ಮಾಡಿದ ಸಿಎಂ ಪಂಚಮಸಾಲಿ ಸಮಾಜಕ್ಕೆ ಕಾಂಗ್ರೆಸ್ ಸರ್ಕಾರದ ಕೊಡುಗೆಗಳ ಗುಣಗಾನ ಮಾಡಿದ್ರು. ಪಂಚಮಸಾಲಿ ಬೆಂಬಲವಿದ್ದ ಬಿಜೆಪಿ ಮಾಡಿರುವ ಅನ್ಯಾಯಗಳ ಮನವರಿಕೆ ಮಾಡಿ ಮೇಟಿ ಕುಟುಂಬದ ಪಂಚಮಸಾಲಿ ಪ್ರೇಮ ಬಣ್ಣಿಸಿ ಮತಯಾಚಿಸಿದ್ರು. ಭಾರತೀಯ ಜನತಾ ಪಕ್ಷ ಅದು ಒಂದು ಕೋಮುವಾದಿ ಪಕ್ಷ ಅಂತ ನಾವು ಕರಿತೀವಿ. ಕಾರಣ ಯಾಕಂತಂದ್ರೆ ಅವರು ಧರ್ಮದ ಹೆಸರಿನಲ್ಲಿ, ಜಾತಿ ಹೆಸರಿನಲ್ಲಿ ರಾಜಕೀಯ ಮಾಡ್ತಾರೆ. ಸಮಾಜದಲ್ಲಿ ಒಡಕುಂಟು ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಯಾವತ್ತೂ ಕೂಡ ಬಸವಣ್ಣನವರ ವಿಚಾರದಲ್ಲಿ, ಬಸವಣ್ಣನವರ ತತ್ವಗಳಲ್ಲಿ, ಆದರ್ಶಗಳಲ್ಲಿ ನಂಬಿಕೆ ಇಲ್ಲ. ಇದನ್ನ ಬಹಳ ಸ್ಪಷ್ಟವಾಗಿ ಭಾರತೀಯ ಜನತಾ ಪಕ್ಷದವರು ಬರೀ ಬಸವಣ್ಣನವರು ಅಷ್ಟಕ್ಕೆ ವಿರೋಧ ಮಾಡಲ್ಲ, ನಮ್ಮ ಸಂವಿಧಾನನೂ ವಿರೋಧ ಮಾಡ್ತಾರೆ. ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲ ಬಡವರನ್ನು ವಿರೋಧ ಮಾಡ್ತಾರೆ. ಕಿತ್ತೂರು ರಾಣಿ ಚೆನ್ನಮ್ಮನವರನ್ನ ಆ ಜಯಂತಿ ಮಾಡಲಿಕ್ಕೂ ಕೂಡ ಇವ್ರಿಗೆ ಆಗ್ಲಿಲ್ಲ. ಏನಮ್ಮ, ಕಿತ್ತೂರು ರಾಣಿ ಚೆನ್ನಮ್ಮನವರ ಜಯಂತಿ ಮಾಡ್ಲಿಕ್ಕೂ ನಾನು ಬಂದು ಮಾಡಿದ್ದು ಜಯಂತಿಯನ್ನ. ಇವತ್ತು ನಾನು ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ಯಾಕಂದ್ರೆ ಯಾವತ್ತೂ ನೀವು ಮೇಟಿ ಸರ್ ಜೊತೆಗಿದ್ದಂತ ಅನೇಕ ಜನ ನಮ್ಮ ಸಮುದಾಯದವರು ಬಹಳಷ್ಟು ಪ್ರೀತಿಯಿಂದ, ಯಾಕಂದ್ರೆ ಸನ್ಮಾನ್ಯ ಮೇಟಿ ಅವರು ಹೆಂಗಿದ್ರು ಅಂದ್ರೆ ಯಾವ ಧರ್ಮಕ್ಕೂ ವಿರೋಧವನ್ನು ವ್ಯಕ್ತಪಡಿಸುವಂತವಲ್ಲ, ಎಲ್ಲರನ್ನೂ ಅಪ್ಪಿಕೊಳ್ಳುವಂತ ವ್ಯಕ್ತಿ ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಯಾರಾಗಿದ್ರು ಅಂದ್ರೆ ಅದು ಸನ್ಮಾನ್ಯ ಮೇಟಿ ಸರ್ ಆಗಿದ್ರು ಅನ್ನೋದನ್ನ ನಾವು ಯಾರು ಕೂಡ ಮರಿಬಾರದು. ಉಲ್ಲಪ್ಪ ಮೇಟಿಯವ್ರನ್ನ ಯಾವತ್ತೂ ನಾವು ಮರೆಯಕ್ಕಾಗಿಲ್ಲ. ಉಲ್ಲಪ್ಪ ಮೇಟಿಯವರು ನಮ್ಮೆಲ್ಲ ಅತ್ಯಂತ ಮಕ್ಕಳ ವ್ಯಕ್ತಿಗೆ ಜಾಸ್ತಿ ಪ್ರೀತಿಯಿಂದ ಕಾಣ್ತಿದ್ರು. ಅವ್ರೇನ್ ಅವ್ರ ಮಕ್ಕಳ ಪ್ರೀತಿ ಬಂದ್ರೆ ಅಷ್ಟು ನಮ್ಮನ್ನು ಪ್ರೀತಿಯಿಂದ ಕಂಡಂತ ಹುಲ್ಲಪ್ಪ ಮೇಟಿ ಅವರು. ಆಮೇಲೆ ಹುಲ್ಲಪ್ಪ ಮೇಟಿ ಅವರ ಸ್ವಭಾವ ನೋಡಿದ್ರೆ ಯಾರಿಗೂ ಕೆಟ್ಟದ್ ಬಯಸೋಲ್ಲ, ಯಾರಿಗೂ ಕೆಟ್ಟದ್ ಬಯಸ್ತಿದ್ದಿಲ್ಲ. ಅವ್ರ ಕಡೆ ಒಳ್ಳೇದು ನಿಮ್ಗೆ ಏನಾದ್ರೆ ಸಹಾಯ ಆಗಿರಕ್ಕಿರ್ತಾರೆ ಒಂದು ಚಿಕ್ಕ ಕಡೆಯಿಂದ, ಆದ್ರೆ ನಿಮ್ಗೆ ಕೆಟ್ಟದ್ದು ಮಾತ್ರ ಎಂದು ಮಾಡಿಲ್ಲ ಅನ್ನುವಂತ ಮಕ್ಕಳೆಲ್ಲ ಗಮನ ಇಟ್ಟುಕೊಳ್ಳಿ. ಈ ಮಧ್ಯೆ ಪೋಸ್ಟರ್ ವಾರ್ ಮೂಲಕ ಮತ ಸೆಳೆಯುವ ಯತ್ನಕ್ಕೆ ಬಿಜೆಪಿ ಯತ್ನ ಮಾಡಿದೆ. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಚಾರ್ಜ್ ಶೀಟ್ ರಿಲೀಸ್ ಮಾಡಿದೆ. ಶಿವಾಜಿ ಮೆರವಣಿಗೆ ಮೇಲೆ ಕಲ್ಲು ಎಸೆದ ಪ್ರಕರಣ, ಬಾಗಲಕೋಟೆ ನಗರಾಭಿವೃದ್ಧಿ ಪ್ರಾಧಿಕಾರದ ನಿಧಿ ಕದ್ದಿದ್ದು, ರಸ್ತೆ ಗುಂಡಿ ಮುಚ್ಚದೆ ನಿರ್ಲಕ್ಷ್ಯ ವಹಿಸಿರೋದು, ವರ್ಗಾವಣೆ ದಂಧೆ, ಕಮಿಷನ್ ಸರ್ಕಾರ ಅಂತೆಲ್ಲ ಆರೋಪ ಮಾಡಿದೆ. ಅಷ್ಟೇ ಅಲ್ಲ, 2 ಕ್ಷೇತ್ರಗಳಲ್ಲಿ ಗೆದ್ದೇ ಗೆಲ್ತೇವೆ ಎಂಬ ಆತ್ಮವಿಶ್ವಾಸದಲ್ಲೇ ಇದೆ. ಬಿಜೆಪಿ ಬಹಳ ದೊಡ್ಡ ಪ್ರಮಾಣದ ಅಂತರದಲ್ಲಿ ಗೆಲ್ತಿದೆ. ಹಿಂದೆ 3 ಉಪಚುನಾವಣೆಯಲ್ಲಿ ಅವ್ರ ಸರ್ಕಾರ ಬಂದು ಕೇವಲ 1 ವರ್ಷ ಆಗಿತ್ತು. ಅವ್ರ ಬಂಡವಾಳ ಯಾರಿಗೂ ಗೊತ್ತಿರಲಿಲ್ಲ. ಈಗ 3 ವರ್ಷ ಆಗಿದೆ ಸರ್ಕಾರ ಬಂದು, ಅವ್ರ ಬಂಡವಾಳ ಎಲ್ಲ ಬಯಲಾಗಿದೆ. ಜನ ವಿರೋಧ ಆಗಿದ್ದಾರೆ, ಯಾವುದೇ ಅಭಿವೃದ್ಧಿ ಆಗಿಲ್ಲ, ಭ್ರಷ್ಟಾಚಾರ ಇದೆ, ಜನರು ಬಹಳ ಸಂಕಷ್ಟದಲ್ಲಿದ್ದಾರೆ. ಆದ್ದರಿಂದ ಎಲ್ಲ ವರ್ಗದ ಜನ ಈಗ ಈ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಭಾರತೀಯ ಜನತಾ ಪಕ್ಷ 2 ಕ್ಷೇತ್ರಗಳಲ್ಲಿ ಅತ್ಯಧಿಕ ಮತಗಳಿಂದ ಜಯಿಸಿದೆ. ಸಂಪೂರ್ಣ ವಿಶ್ವಾಸ ಇದೆ. ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ
ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಗಳಿಗೆ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಎಲ್ಲರೂ ಮತದಾನವನ್ನು ಮಾಡ್ತಾರೆ, ಬೆಂಬಲವನ್ನು ಕೊಡ್ತಾರೆ. ಕಾಂಗ್ರೆಸ್ಸಿನ ಆಡಳಿತವನ್ನು ಸಂಪೂರ್ಣವಾಗಿ ತಿರಸ್ಕಾರ ಮಾಡ್ತಾರೆ ಅನ್ನುವಂಥ ಸಂಪೂರ್ಣ ವಿಶ್ವಾಸ ಇದೆ ಅನ್ನೋಂಥನ್ನ ಇವತ್ತು ಜನರ ಅಭಿಪ್ರಾಯದ ನೋಡಿದಾಗ ಕಾಂಗ್ರೆಸ್ಸಿನ ವಿರುದ್ಧವಾಗಿರೋದು ಭಾಳ ಸ್ಪಷ್ಟವಾಗಿ ಎಲ್ಲೆಲ್ಲೂ ಎದ್ದು ಕಾಣುವಂಥದ್ದಾಗುತ್ತೆ. ಇನ್ನು ಬಾಗಲಕೋಟೆ ಅಖಾಡದಲ್ಲಿ ಕಾಂಗ್ರೆಸ್ ಪರ ಕಾರ್ಯತಂತ್ರ ಮಾಡಿರುವ ಸತೀಶ್ ಜಾರಕಿಹೊಳಿ ಎರಡೂ ಕಡೆ ನಾವೇ ಗೆಲ್ತೇವೆ ಅಂತಾರೆ. ಗ್ಯಾರಂಟಿಗಳು ನಮ್ಮ ಕೈ ಹಿಡಿತಾವೆ ಅನ್ನೋದು ಸತೀಶ್ ಆತ್ಮವಿಶ್ವಾಸದ ಮಾತುಗಳು. ಸ್ಪಂದನೆ ಇದೆ, ಯಾಕಂದ್ರೆ ನಾವು ಕೂಡ ಇಲ್ಲಿ 4 ಸಾರಿ ಗೆದ್ದಿದ್ದೀವಿ. ನಮ್ಮವರೇ ಇದ್ದರೂ ನಮ್ಮನ್ನು ಇವತ್ತಾರ ಕಳ್ಕೋದಿದ್ದೀವಿ. ಅವ್ರ ಸ್ಥಾನದಲ್ಲಿ ಉಪಚುನಾವಣೆ ನಡೀತಾ ಇದೆ. ಸೊ ನಾವು ಗೆಲ್ಲುವಂಥ ಅವಕಾಶಗಳೇ ಇದೆ ಎಲ್ಲರೂ. ಸರ್, ಗ್ಯಾರಂಟಿಗಳದ್ದು ಏನೂ ಯೂಸ್ ಆಗೋದಿಲ್ಲ ಎಲೆಕ್ಷನ್ದಾಗ ಅನ್ನೋದು ಬಿಜೆಪಿ ಇಲ್ಲ ಹೇಳ್ತಾರೆ, ಅವ್ರು ಹೇಳೋಂಗೆ ಹೇಳ್ತಾರೆ. ಗ್ಯಾರಂಟಿಗಳು ಹಾಗೆ ಆಗ್ತಾವೆ, ಆಗೋಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ. ಈ ಚುನಾವಣೆ ಸಾಬೀತು ಮಾಡ್ತಿತ್ತು ಗ್ಯಾರಂಟಿಗಳು ನಮ್ಮ ಪರವಾಗಿದೆ ಅಂತ. ಈ 2 ಉಪಚುನಾವಣೆಗಳು ಸಾಬೀತು ಮಾಡ್ತವೆ. ಇನ್ನೊಂದು ಕಡೆ ದಾವಣಗೆರೆಯಲ್ಲಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಅದ್ಧೂರಿ ರೋಡ್ ಶೋ ನಡೆಯಿತು. ಆಜಾದ್ ನಗರ, ಬಾಷಾನಗರ, ಅಖ್ತರ್ ರಜಾ ವೃತ್ತದ ಮೂಲಕ ರೋಡ್ ಶೋ ಮಾಡಿದ್ರು. ಡಿಕೆ ಶಿವಕುಮಾರ್ ಜೊತೆ ಮಾಜಿ ಕ್ರಿಕೆಟಿಗ ಮೊಹಮ್ಮದ್ ಅಜರುದ್ದೀನ್ ಸೇರಿದಂತೆ ಬಹುತೇಕ ಮುಸ್ಲಿಂ ನಾಯಕರು ಭಾಗಿಯಾಗಿದ್ರು. ಬಿಜೆಪಿಯವರ ಏನು ಮುಖವಾಡ ಏನಿದೆ ಅದನ್ನು ಜನರಿಗೆ ತಿಳಿಸಲೇಬೇಕಾಗ್ತದೆ. ಇದನ್ನು ನಾವು ಖಂಡಿಸಲೇಬೇಕಾಗ್ತದೆ. ಎಲ್ಲ ಈ ನಮ್ಮ 1,26,00,000 ಏನು ಗೃಹಲಕ್ಷ್ಮಿಯರು ಈ ರಾಜ್ಯದಲ್ಲಿದ್ದಾರೆ ಅವರೆಲ್ಲರಿಗೂ ಕೂಡ ಈ ವಿಚಾರದಲ್ಲಿ ನಮ್ಮ ಏನು 5 ಗ್ಯಾರಂಟಿಗಳನ್ನು ಏನು ತಪ್ಪಿಸಬೇಕು ಅಂತ ಏನು ತೊಂದರೆ ಮಾಡ್ತಾ ಇದ್ದಾರೆ, ಅದಕ್ಕೆ ನಾವೆಲ್ಲರೂ ಕೂಡ ಇದನ್ನು ಪ್ರತಿಭಟನೆಯನ್ನು ಕೂಡ ವ್ಯಕ್ತಪಡಿಸಬೇಕು ಮುಂದಿನ ದಿನದಲ್ಲಿ ರಾಜ್ಯದ ಉದ್ದಗಲಕ್ಕೂ ಕೂಡ ಅಂಥೇಳಿ ನಾನೆಲ್ಲರೂ ಕೂಡ ನಾನು ಮನವಿ ಮಾಡಿ ಈ ಮಾಧ್ಯಮ ಗೋಷ್ಠಿಯಲ್ಲಿ ಮಾಡ್ತಾ ಇದ್ದೇನೆ. जितने भी लोगों का मैं बहुत बहुत शुक्रिया अदा करता हूँ. वो लोग ने रोड शो में आया और पार्टिसिपेट किया. बट यही उम्मीद से जा रहा हूँ कि आप इतनी मुश्किल से और इतनी डिफिकल्टी से मैं दावणगेरे में आ रहा हूँ. बट आप लोग मुझे रन आउट करके नहीं भी जाना, पूरे राइट जिता के भी जाना है. सबको जिताना चाहिए, हरिवर्धन साहब को जिताना चाहिए, डीके शिवकुमार साहब को जिताना चाहिए और खास तौर पर हमारे सीएम सिद्धरामैया साहब को भी जिताना चाहिए. ರೋಡ್ ಶೋ ಬಳಿಕ ಎಸ್ಎಸ್ ಮಲ್ಲಿಕಾರ್ಜುನ್ ಜೊತೆಗೂಡಿ ಡಿಕೆಶಿ ಪ್ರೆಸ್ ಮೀಟ್ ಮಾಡಿದ್ರು. 2 ಕ್ಷೇತ್ರಗಳಲ್ಲಿ ಒಗ್ಗಟ್ಟಿದೆ, ಗೆದ್ದೇ ಗೆಲ್ತೇವೆ ಎಂದ್ರು. ಎಸ್ಎಸ್ ಮಲ್ಲಿಕಾರ್ಜುನ್ ಕೂಡ ಅದೇ ವಿಶ್ವಾಸ ವ್ಯಕ್ತಪಡಿಸಿದ್ರು. ಏನೇ ಕಷ್ಟ ಸುಖಗಳಿದ್ರು ಬಡವರಿಗೆ ಮತ್ತು ಎಲ್ಲ ದೀನದಲಿತರಿಗೆ ಎಲ್ಲ ವಿಚಾರಗಳಲ್ಲಿ ಸಂಪೂರ್ಣವಾಗಿ ಭಾಗಿಯಾಗ್ತಾರೆ. ಒಳ್ಳೆ ಕೆಲಸ ಕಾರ್ಯಗಳನ್ನ ಏನು ಅವ್ರ ಅಜ್ಜ ಮಾಡಿದ್ರು ಇನ್ನು ಹೆಚ್ಚಿನ ರೀತಿಯಿಂದ ಮಾಡ್ಕೊಂಡು ಹೋಗ್ತಾನೆ ಅಂತ ನನಗೆ ಸಂಪೂರ್ಣವಾದ ವಿಶ್ವಾಸ ಇದೆ. 5 ವರ್ಷ ಸಿದ್ದು ಸಿಎಂ, 2028ರ ನಂತರವೂ ಸಿದ್ದು ಸಿಎಂ. ಮಿನಿ ಸಮರ ಮುಗಿಯುತ್ತಲೇ ಕುರ್ಚಿ ಕಚ್ಚಾಟ ಶುರು. ಉಪಚುನಾವಣೆ ಪ್ರಚಾರದ ಕೊನೆ ಹಂತದಲ್ಲೂ ರಾಜಕೀಯ ಪೈಪೋಟಿ ಜೋರಾಗಿದೆ. ಕ್ಯಾಂಪೇನ್ ಮುಗಿಯೋ ಹೊತ್ತಲ್ಲೇ ಸಿಎಂ ಅಧಿಕಾರಾವಧಿ ಫೈಟ್ ಶುರುವಾಗಿದೆ. 2028ರವರೆಗೂ ಸಿದ್ದರಾಮಯ್ಯನವರೇ ಸಿಎಂ ಎನ್ನುತ್ತಿದ್ದಾರೆ ಸಿದ್ದು ಆಪ್ತರು. ನಿನ್ನೆ ಮೈಸೂರಿನಲ್ಲಿ, ಇವತ್ತು ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಬ್ಯಾಟಿಂಗ್ ಮಾಡಿದ್ದಾರೆ. ನಿನ್ನೆ ಬಾಗಲಕೋಟೆ ಸಮಾವೇಶದಲ್ಲೂ ಜೋರು ಘೋಷಣೆ ಮಾಡಿದ್ದ ಜಮೀರ್ ಅಹಮದ್ ಖಾನ್ 2028ರವರೆಗಷ್ಟೇ ಅಲ್ಲ, ಮುಂದಿನ ಅವಧಿಗೂ ಸಿದ್ದರಾಮಯ್ಯನವರೇ ಸಿಎಂ ಎಂಬ ಕಹಳೆ ಮೊಳಗಿಸಿದ್ದಾರೆ. ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ನವರ ವಿವೇಚನೆಗೆ ಬಿಟ್ಟಿರೋದು. ಪರಮೇಶ್ವರ್, ಜಮೀರ್ ಅಹಮದ್ ಖಾನ್ ಮಾತುಗಳು ಸಹಜವಾಗೇ ಡಿಕೆ ಬ್ರದರ್ಸ್ ಕೆಣಕಿವೆ. ಎಲೆಕ್ಷನ್ ಮುಗಿಲಿ, ಆಮೇಲೆ ಮಾತಾಡೋಣ ಎಂದಿದ್ದಾರೆ ಡಿಕೆ ಸುರೇಶ್. ಆದರೆ ಈಗ ಯಾಕೆ ಚರ್ಚೆ? ಕಾಲವೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಅಂತಿದ್ದಾರೆ ಡಿಕೆ ಶಿವಕುಮಾರ್. ನಮ್ಮಾಗಿರೋದಂತ ಸಿದ್ದರಾಮಯ್ಯ ಅವರು 28ವರೆಗೂ ಮುಖ್ಯಮಂತ್ರಿ ಆಗ್ತಾರೆ. 28 ಆದ್ಮೇಲೆ ಜನ ಸುಲಭವಾಗಿ ಅವ್ರು ಬಿಡಲ್ಲ. ಮುಂದೇನೂ ಅವ್ರು ಮುಖ್ಯಮಂತ್ರಿ ಆದ್ರೆ ಆಶ್ಚರ್ಯ ಇಲ್ಲ. ಮುಂದೇನೂ ಮುಖ್ಯಮಂತ್ರಿ ಆದ್ರೆ ಆಶ್ಚರ್ಯ. ದಯಮಾಡಿ ನಿಮ್ಮಲ್ಲಿ ಕೈ ಜೋಡಿಸ್ ಮನವಿ ಮಾಡ್ಕೇಳ್ತೀನಿ. ನಾನು ನೋಡಿದೆ. ಸರ್, ನಾನು ಏನ್ ತಿಳ್ಕೊಂಡಿದ್ದೆ, ನಮ್ಮ ರಾಜ್ಯದಲ್ಲೇ ನಿಮ್ ಜನ ಕೇಳ್ತಾರಂತ. ನಾನು ಕೇರಳ, ಒಂದ್ ನಿಮಿಷ ಇರಿ, ನಾನು ಅಲ್ಲಿ ಕೇರಳಕ್ಕೆ ಹೋಗಿ ಸರ್ 10 ದಿನ ಕೇರಳಲ್ಲಿ ಇದ್ದೆ. ನಾನು ಕೇರಳದಲ್ಲಿ ಎಲ್ಲೋ ಕೊಚ್ಚಿ ಎಲ್ಲೋದ್ರು ಸಿದ್ದರಾಮಯ್ಯ, ಕೊಚ್ಚಿದಲ್ಲಿ ಹೋಗಿ ಸಿದ್ದರಾಮಯ್ಯ, ಟ್ವೆಂಡ್ರಮ್ ಹೋಗಿ ಸಿದ್ದರಾಮಯ್ಯ, ಕಾಸರಗೋಡು ಹೋಗಿ ಸಿದ್ದರಾಮಯ್ಯ, ಎಲ್ಲೋದ್ರು ಸಿದ್ದರಾಮಯ್ಯ 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 ಅಂತಾರೆ. ಇವತ್ತು ಮಾಧ್ಯಮ ಸ್ನೇಹಿತರು ಕೇಳಿದ್ರು, ಸರ್ ಏನ್ ಸರ್ ಕುಮಾರಸ್ವಾಮಿ ಅವ್ರು ಹಿಂಗಂತಾರಂದ್ರೆ, ಇಲ್ಲ ಸರ್ ಅವ್ರು ಬಹಳ ಹೊಟ್ಟೆ ಕಿಚ್ಚೇನಾಗಿದೆ ಅವ್ರಿಗೆ. 2007ರಿಂದ 8ವರೆಗೂ ಮುಖ್ಯಮಂತ್ರಿ ಇರುವಾಗ ಕುಮಾರಸ್ವಾಮಿ ಪಾಪ್ಯುಲಾರಿಟಿ ಸಿಕ್ಕಿದ್ದು ಸಹಜ. ಅದು
ಸಿಕ್ಕಿತ್ತು ಅವ್ರಿಗೆ, ಇಲ್ಲ ಅಂತ ಇಲ್ಲ. ಯಾವ್ದನ್ನ ರಾಜಕಾರಣಿ ಇಲ್ಲಿ ಪಾಪ್ಯುಲಾರಿಟಿ ಸಿಗ್ತದೆ, ಬರ್ತಾ ಬರ್ತಾ ಡೌನ್ ಆಗ್ತದೆ. ನಮ್ ಸಿದ್ದರಾಮಯ್ಯ ಸಾಹೇಬ್ ಹೆಂಗೆ ಹೇಳಿದ್ರೆ ಬರ್ತಾ ಬರ್ತಾ ಪಾಪ್ಯುಲಾರಿಟಿ ಜಾಸ್ತಿ ಆಗ್ತದೆ. ನಮ್ಮ ರಾಜ್ಯ ಇಡೀ ದೇಶದಲ್ಲಿ ಎಲ್ಲ ಮನೆ ಸಿದ್ದರಾಮಯ್ಯ ಅವರಿಗೆ ಕೇಳ್ತಾರೆ. ಕಾಲ ಅದಕ್ಕೆ ಉತ್ತರ ಹೇಳ್ತದೆ ಅಂತ ಹೇಳಿದ್ರಲ್ಲ. ನಾನು ಬೇರೆಯವರ ಪ್ರಶ್ನೆಗೆ ಉತ್ತರ ಕೊಡಕ್ ತಯಾರಿಲ್ಲ. ನಾನು ಪಕ್ಷದ ಅಧ್ಯಕ್ಷ. ಯಾರು ಉತ್ತರ ಕೊಟ್ರು ಸಿಎಂ ಕೊಡ್ಬೇಕು, ಇಲ್ಲ ನಾನು ಕೊಡ್ಬೇಕು. ನಮ್ಮಿಬ್ಬರು ಮಾತು ಬಿಟ್ರೆ ಬೇರೆಯವ್ರ ಮಾತೆಲ್ಲ ಗೌನ. ಕಾಲ ಉತ್ತರ ಹೇಳ್ತೀವಿ. AICC ಹೇಳ್ಬೇಕು. ಯಾರು ಬದಲಾವಣೆ ಮಾಡೋರು? AICC ಹೇಳ್ಬೇಕು. ಅವ್ರು ಹೇಳಿದಿಲ್ಲ ಅಂತಂದ್ರೆ ನಾವೇ ಊಹೆ ಮಾಡ್ಕೊಳ್ಳೋಣ. ನಾವು ಮಾಡೋವಾಗ ಹೇಳ್ತಾರೆ ಮಾಡ್ತೀವಿ ಅಂತ ಹೇಳ್ತಾರೆ, ಅಥವಾ ಮಾಡದೇನೂ ಹೇಳ್ಬೋದು. ಖಂಡಿತವಾಗಿ ಆಗ್ತಾರೆ, ಯಾಕೆ ಆಗ್ಬಾರ್ದು? ಈಗ ನಾನು ಹೇಳಿದೆ, ಇವತ್ತಿನ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರು ಕಂಟಿನ್ಯೂ ಆಗ್ತಾರೆ. ಇಲ್ಲ ಆಗೋದಿಲ್ಲ ಅಂತ ಹೇಳಿದ್ರೆ ನಾನಲ್ಲ ಹೇಳೋದು, ಅದನ್ನ ಪರಮೇಶ್ವರ್ ಹೇಳಿದ್ರೆ ಆಗ್ಬಿಡೋದಿಲ್ಲ, ಹೈಕಮಾಂಡ್ನವರು ಹೇಳ್ಬೋದು. ಅವ್ರನ್ನ ಪರಮೇಶ್ವರ್ ಅವ್ರು ಹೇಳಿದ್ದಾರೆ ಅಧಿಕೃತವಾಗಿ, ಗೃಹ ಸಚಿವರು. ಅವ್ರೇನ್ ಹೇಳ್ತಾರೆ ಹಂಗೆ ಕೇಳ್ಬೇಕಾಗುತ್ತೆ. ಅದು ಆಮೇಲೆ ಮಾತಾಡೋಣ. ಆಮೇಲೆ ಮಾತಾಡೋಣ. ಆಸೆ ಇಲ್ಲ ಅಂತ ನಾನು ಹೇಳಿಲ್ವಲ್ಲ ನಿಮ್ಗೆ. ಇವತ್ತೇ ಮಾಡ್ತೀವಿ, ಇವತ್ತೇ ಆಯ್ತಾರೆ ಅಂತ ಹೇಳಿದ್ನ. ಆಸೆ ಇದೆ ಅಂತ ಹೇಳಿದಿಲ್ಲ ಅಷ್ಟೇ. ಎಲ್ಲ ಟೈಮ್ ಇದೆ ಮಾತಾಡೋಣ ಅಂತ. ಸೊ ಎಲೆಕ್ಷನ್ ಆಟ ಮುಗೀತು, ಮುಂದಿನ ಆಟ ಏನು ಅನ್ನೋ ಕುತೂಹಲ ಇದೀಗ ಕಾಂಗ್ರೆಸ್ ಹಾಗೂ ಬಿಜೆಪಿ ಎರಡೂ ಮನೆಗಳಲ್ಲಿ ಕುತೂಹಲ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಆಸೆ, ಕನಸು, ತ್ಯಾಗ, ಕಾಲ, ಹೀಗೆ ಎಲ್ಲ ವಿಚಾರಗಳು ಕೂಡ ಬರ್ತಾ ಇರುವುದು. ಆದರೆ ಚುನಾವಣೆ ಆದ ಬಳಿಕ ಇದು ಯಾವ ರೀತಿಯ ಟರ್ನ್ ಅನ್ನ ಪಡೆದುಕೊಳ್ಳುತ್ತೆ, ಆ ನಂತರ ಮತ್ತೆ ಮತ್ತೆ ಇಂತಹ ವಿಚಾರಗಳಲ್ಲಿ ಹೈಕಮಾಂಡ್ ಮೂಗು ತೂರಿಸುವಂತಹ ಅಥವಾ ಹೈಕಮಾಂಡ್ ವಾರ್ನ್ ಮಾಡುವಂತಹ ಕೆಲಸ ಆಗಬೇಕಾಗುತ್ತಾ, ಆ ರೀತಿಯ ಬೆಳವಣಿಗೆಗಳಿಗೆ ಕಾರಣ ಆಗುತ್ತಾ ಅನ್ನೋದು ಇನ್ನು ಕೆಲವೇ ದಿನಗಳಲ್ಲಿ ಗೊತ್ತಾಗುತ್ತೆ. ಸಿಎಂ ಸ್ಥಾನದ ವಿಚಾರದಲ್ಲಿಯೂ ಕೂಡ ಏನಾದರೂ ಬದಲಾವಣೆ ಆಗುತ್ತಾ ಅನ್ನೋದು. ಇದು ಪಂಚಾಯಿತಿಯ ಮೊದಲ ಸ್ಟೋರಿ. ಆದರೆ ಇನ್ನು ಪಂಚಾಯಿತಿಯ ಎರಡನೇ ಸ್ಟೋರಿಯಲ್ಲಿ ಬೆಳಗಾಗೋದ್ರಲ್ಲಿ ಭಸ್ಮ ಆಗುವಂತಹ ಎಲ್ಲ ಚಾನ್ಸಸ್ ಕೂಡ ಇದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಈಗಾಗಲೇ ಟ್ರಂಪ್ ನೀಡಿರುವಂತಹ ಒಂದು ಡೆಡ್ ಲೈನ್ ಅನ್ನ ನೋಡ್ತಾ ಇದ್ರೆ, ಕೊಟ್ಟಿರುವಂತಹ ಸಂದೇಶವನ್ನ ನೋಡ್ತಾ ಇದ್ರೆ, ಆ ಒಂದು ಹಿನ್ನೆಲೆಯಲ್ಲಿ ಟ್ರಂಪ್ ಏನ್ ಹೇಳಿದ್ದಾರೆ ಅನ್ನೋದನ್ನ ನೋಡೋಣ. ಇವತ್ತು ಮಧ್ಯರಾತ್ರಿ ಇರಾನ್ನಲ್ಲಿ ಇಡೀ ನಾಗರಿಕತೆಯೇ ಸಾಯ್ತದೆ ಅಂತ ಹೇಳಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈಗಾಗಲೇ ಈ ಒಂದು ಹೇಳಿಕೆಯನ್ನ ಕೊಟ್ಟಿರೋದು. ಇರಾನ್ ನಾಗರಿಕತೆ ಮತ್ತೆ ಎಂದೂ ಹಿಂತಿರುಗೋದಿಲ್ಲ ಅನ್ನುವಂತಹ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಅದೇ ಕಾರಣಕ್ಕಾಗಿ ಅಂತಹ ದಾಳಿಯನ್ನ ನಾವು ಸಂಭವಿಸಬೇಕು ಅಂತ ಹೇಳಿ ನಾನು ಬಯಸೋದಿಲ್ಲ, ಆದ್ರೆ ಅದು ಸಂಭವಿಸಲೂಬಹುದು ಅನ್ನೋದನ್ನ ಹೇಳಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು. ಇಂತಹ ಸ್ಟೇಟ್ಮೆಂಟೇ ಈಗ ಒಂದು ದೊಡ್ಡ ಮಟ್ಟದಲ್ಲಿ ಬೇರೆ ದೇಶಗಳಿಗೂ ಕೂಡ ಆತಂಕಕ್ಕೆ ಕಾರಣ ಆಗಿರೋದು. ಇರಾನ್ನಲ್ಲಿರುವ ವಿಭಿನ್ನ ಬುದ್ಧಿವಂತ ಆಮೂಲಾಗ್ರ ಮನಸ್ಸುಗಳು ಮೇಲುಗೈ ಸಾಧಿಸುವಂತಹ ಹುಮ್ಮಸ್ಸಿನಲ್ಲಿವೆ, ಆದ್ರೆ ಅದು ಅಸಾಧ್ಯ ಅನ್ನೋದನ್ನ ಟ್ರಂಪ್ ಹೇಳ್ತಾರೆ. ಹಾಗಾದ್ರೆ ಯಾರಿಗೆ ತಿಳಿದಿದೆ ಇವತ್ತು ರಾತ್ರಿ ಇಡೀ ಪ್ರಪಂಚದ ದೀರ್ಘ ಮತ್ತು ಸಂಕೀರ್ಣ ಇತಿಹಾಸದಲ್ಲಿ ಕ್ರಾಂತಿಕಾರಿಯಾದಂತಹ ಘಟನೆ ಸಂಭವಿಸಬಹುದು ಅನ್ನೋದನ್ನ ಹೇಳ್ತಾನೆ. 47 ವರ್ಷಗಳ ಸುಲಿಗೆ, ಭ್ರಷ್ಟಾಚಾರ, ಹತ್ಯೆಗಳೆಲ್ಲವೂ ಕೂಡ ಅಂತಿಮವಾಗಿ ಕೊನೆಗೊಳ್ಳಲಿದೆ. ಅವರು ಹೇಳುವ ಪ್ರಕಾರ ಈ ಒಂದು ಡೆಡ್ ಲೈನ್ ಅಲ್ಲಿ ಇವೆಲ್ಲವೂ ಕೂಡ ಸ್ಟಾಪ್ ಆಗುತ್ತೆ, ಅಂದ್ರೆ ಎಲ್ಲವೂ ಕೂಡ ಘಟಿಸಬಹುದು ಅನ್ನೋದನ್ನ ಹೇಳ್ತಾ ಇದ್ದಾರೆ. ದೇವರು ಇರಾನ್ನ ಮಹಾನ್ ಜನರನ್ನ ರಕ್ಷಿಸಲಿ, ಆಶೀರ್ವದಿಸಲಿ ಅನ್ನೋದನ್ನ ಹೇಳ್ತಾನೆ. ಅಮೆರಿಕ ಅಧ್ಯಕ್ಷ ಈಗ ಕೊಡ್ತಾ ಇರುವಂತಹ ಈ ಒಂದು ಮೆಸೇಜ್ ಇದೆಯಲ್ಲ, ಇದು ಇರಾನ್ನ ಮೇಲೆ ಯಾವ ರೀತಿಯ ದಾಳಿಯನ್ನ ಮಾಡಬಹುದು ಅನ್ನುವಂತಹ ಯೋಚನೆ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ. ಆದ್ರೆ ಇಂತಹ ಸಂದರ್ಭದಲ್ಲಿ ಇರಾನ್ನ 90% ಆರ್ಥಿಕ ಶಕ್ತಿಗೆ ಅಮೆರಿಕ ಹೊಡೆತ ಕೊಟ್ಟಿರೋದಂತೂ ಗ್ಯಾರಂಟಿ. ಈಗಾಗಲೇ ಇರಾನ್ ಎಷ್ಟೇ ನಾನು ಯುದ್ಧದಿಂದ ಹಿಂದೆ ಸರಿತಾ ಇಲ್ಲ ಅಂತ ಹೇಳ್ತಾ ಇದ್ರು, ಸರಿಯೋದಿಲ್ಲ ಅನ್ನುವಂತಹ ಶಪಥ ಮಾಡಿದ್ರು ಕೂಡ ದೊಡ್ಡ ಮಟ್ಟದಲ್ಲಿ ನಷ್ಟ ಉಂಟಾಗಿದೆ. ಇರಾನ್ನ ಖಾರ್ಗ್ ದ್ವೀಪದ ಸುತ್ತಲೂ ಹಲವು ಸ್ಫೋಟ ಸಂಭವಿಸಿದೆ. ಈಗಾಗಲೇ ಈ ಕ್ಷಣಕ್ಕೂ ಕೂಡ ಅಲ್ಲಿ ದೊಡ್ಡ ಮಟ್ಟದ ಬೆಳವಣಿಗೆಗಳು ಆಗ್ತಾ ಇದೆ, ಸ್ಫೋಟಗಳಾಗ್ತಾ ಇದೆ, ಯುದ್ಧಗಳು ಆಗ್ತಾ ಇದೆ. ಇರಾನ್ನ ಕಿಶ್ ದ್ವೀಪದ ಮೇಲೂ ಕೂಡ ಈಗಾಗಲೇ ದಾಳಿ ಮಾಡಲಾಗಿದೆ, ಅಪಾರ ಪ್ರಮಾಣದಲ್ಲಿ ಹಾನಿಯಾಗಿದೆ. ಇನ್ನು ಇರಾನ್ನ
ಕೊಮ್ ಸಿಟಿಯ ಪ್ರಮುಖ ಸೇತುವೆ ಮೇಲೂ ಕೂಡ ಈಗಾಗಲೇ ದಾಳಿಯನ್ನ ಮಾಡಲಾಗಿದೆ. ಯಾವ್ಯಾವುದು ಬಹಳ ಇಂಪಾರ್ಟೆಂಟ್ ಇರಾನ್ಗೆ ಅನ್ನುವಂತಹ ಪ್ಲೇಸಸ್ ಇದೆಯಲ್ಲ, ಆರ್ಥಿಕ ಶಕ್ತಿಯ ಕೇಂದ್ರಗಳು ಇದೆಯಲ್ಲ, ಅವುಗಳ ಮೇಲೂ ಕೂಡ ಈಗಾಗಲೇ ದಾಳಿ ಮಾಡಿ ಹಾನಿಯನ್ನ ಉಂಟು ಮಾಡುವ ಕೆಲಸಗಳು ಆಗ್ತಾ ಇದೆ. ಇಸ್ರೇಲ್ ದಾಳಿ ಹಿನ್ನೆಲೆಯಲ್ಲಿ ಇರಾನ್ ರೈಲ್ವೆ ಸಂಚಾರವನ್ನೇ ಕಂಪ್ಲೀಟ್ ಆಗಿ ರದ್ದುಗೊಳಿಸಲಾಗಿದೆ. IRGC ಕಮಾಂಡರ್ ಮೊಹಸೇನ್ ಶವಾನಂದ್ ಹತ್ಯೆ ಕೂಡ ಆಗಿರೋದು ದೊಡ್ಡ ಮಟ್ಟದಲ್ಲಿ ಇರಾನ್ಗೆ ಹಿನ್ನಡೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಇರಾನ್ನ ಕಶನ್ ಸೇತುವೆ ಮೇಲೆ ದಾಳಿಯಾದಂತಹ ಸಂದರ್ಭದಲ್ಲಿ ಇಬ್ಬರು ಸಾವನ್ನಪ್ಪಿದ್ದಾರೆ. ಇನ್ನು ಇರಾನ್ನ ಜಜಾನ್ನ ರೈಲ್ವೆ ಸೇತುವೆಯನ್ನು ಕೂಡ ಉಡಿಸ್ ಮಾಡಲಾಗಿದೆ. ಈಗ ಇವರ ಇರುವಂತಹ ಟಾರ್ಗೆಟ್ ಏನಂತ ಹೇಳಿದ್ರೆ ರೈಲ್ವೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ದೊಡ್ಡ ಮಟ್ಟದ ಸ್ಫೋಟ ಮಾಡೋದು ಅಂತ ಹೇಳಿ. ಇನ್ನು ಇರಾನ್ನ ಕರಾಜ್ನಲ್ಲಿ ವಿದ್ಯುತ್ ಸಂಪರ್ಕ ಕಟ್ ಆಗಿದೆ. ಇರಾನ್ನ ಪ್ರಮುಖ ಸ್ಥಳಗಳಲ್ಲಿ ಇದೀಗ ಕಗ್ಗತ್ತಲು ಉಂಟಾಗಿದೆ. ಈಗ ಎಲ್ಲಿ ಕರೆಂಟ್ ಕೂಡ ಇಲ್ಲ, ಎಲ್ಲೂ ಕೂಡ ಪವರ್ ಸಪ್ಲೈ ಇಲ್ಲ. ಇನ್ನು ಲೆಬನಾನ್ನಲ್ಲಿ ಹೆಜ್ಬುಲ್ಲಾ ಉಗ್ರ ತಾಣಗಳನ್ನು ಕೂಡ ಇಸ್ರೇಲ್ ಈಗಾಗಲೇ ಉಡೀಸ್ ಮಾಡಿರೋದು. ಈ ಮೂಲಕ ದಾಳಿ ಮತ್ತಷ್ಟು ರೀತಿಯಾಗಿ ಸ್ಫೋಟ ಆಗ್ತಾ ಇರೋದು ಅಥವಾ ಈ ಒಂದು ದಾಳಿಯ ಒಂದು ಗಂಭೀರತೆಯನ್ನ ನಾವಿಲ್ಲಿ ಗಮನಿಸ್ತಾ ಹೋಗಬಹುದು. ದಾಳಿ ಬಹಳ ಭೀಭತ್ಸವಾಗಿ ನಡೀತಾ ಇರೋದನ್ನು ಕೂಡ ಇಲ್ಲಿ ನಾವು ನೋಡಬಹುದು. ಇನ್ನು ಇರಾನ್ ಏನು ಸುಮ್ಮನೆ ಕೂತಿದೆಯಾ, ಇಷ್ಟು ದಿನಗಳ ಕಾಲ ಯುದ್ಧ ಮಾಡ್ತಾ ಇದೆ, 38-39 ದಿನಗಳ ಕಾಲ ಯುದ್ಧ ಮಾಡ್ತಾ ಇದೆ ಅಂತ ಹೇಳಿದ್ರೆ ಇರಾನ್ ಕೂಡ ಅಷ್ಟೇ ಸಮರ್ಥವಾಗಿ ದಾಳಿಯನ್ನ ಎದುರಿಸ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಇರಾನ್ ಯಾವುದೇ ಕಾರಣಕ್ಕೂ ನಾನು ಹಿಂದೆ ಸರಿತೀನಿ ಅನ್ನುವ ಮಾತನ್ನ ಈ ಕ್ಷಣದವರೆಗೂ ಕೂಡ ಹೇಳ್ತಾ ಇಲ್ಲ. ಇಸ್ರೇಲ್ನಲ್ಲಿ ಮೊಳಗ್ತಾ ಇದೆ ಸೈರನ್ಗಳು. ಕ್ಷಣ ಕ್ಷಣಕ್ಕೂ ಆತಂಕ ಉಂಟಾಗ್ತಾ ಇದೆ. ಯಾವ ಕ್ಷಣದಲ್ಲಿ ಏನಾಗುತ್ತೆ, ಯಾವ ರೀತಿಯ ದಾಳಿ ಆಗುತ್ತೆ, ಕ್ಷಿಪಣಿ ದಾಳಿ ಆಗುತ್ತೆ, ಏನು ಹೇಳೋದಕ್ಕೆ ಬರುವುದಿಲ್ಲ. ಇರಾನ್ನಿಂದ ಸೌದಿ ಅರೇಬಿಯಾದ ಪೆಟ್ರೋಕೆಮಿಕಲ್ ಕಾಂಪ್ಲೆಕ್ಸ್ ಅನ್ನೇ ನಾಶಗೊಳಿಸಲಾಗಿದೆ. ಈಗಾಗಲೇ ಇಸ್ರೇಲ್ ಮೇಲೆ ಕ್ಷಿಪಣಿಗಳ ದಾಳಿ ಆಗ್ತಾ ಇದೆ. ಕಟ್ಟಡಗಳು, ಕಾರುಗಳಿಗೆ ಹಾನಿ ಉಂಟಾಗ್ತಾ ಇದೆ. ಸಾಕಷ್ಟು ರೀತಿಯಾಗಿ ಇಸ್ರೇಲ್ನನ್ನ, ಅದರಲ್ಲೂ ಕೂಡ ಇಸ್ರೇಲ್ ಯಾವ ರೀತಿಯ ದಾಳಿ ಮಾಡ್ತಾ ಇದೆ ಅಂತ ಹೇಳಿದ್ರೆ ಇರಾನ್ನ ಸಂಪೂರ್ಣ ರೈಲ್ವೆ ವ್ಯವಸ್ಥೆಯ ಮೇಲೆ ದಾಳಿಗೆ ಇಸ್ರೇಲ್ ಸಜ್ಜಾಗಿರುವಂತಹ ಹಿನ್ನೆಲೆಯಲ್ಲಿ ಇರಾನ್ನಲ್ಲಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ಅದರಲ್ಲಿ ಪ್ರಮುಖವಾಗಿ ರೈಲು ನಿಲ್ದಾಣದಲ್ಲಿ ಸೇರಬಾರ್ದು, ಯಾರು ರೈಲುಗಳಲ್ಲಿ ಸಂಚಾರ ಮಾಡಬಾರ್ದು ಅನ್ನುವಂತಹ ಸೂಚನೆಯನ್ನ ಕೂಡ ಈಗಾಗಲೇ ಇರಾನ್ ಅಲ್ಲಿನ ನಾಗರಿಕರಿಗೆ ನೀಡಿದೆ. ಇನ್ನು ಮಧ್ಯರಾತ್ರಿ ನಾಳೆ ಬೆಳಗ್ಗೆವರೆಗೂ ಕೂಡ ಜನರು ಎಚ್ಚರದಿಂದ ಇರಬೇಕು ಅನ್ನುವ ಸೂಚನೆಯನ್ನ ಕೂಡ ಈಗಾಗಲೇ ಕೊಡಲಾಗಿದೆ. ಪ್ರಮುಖವಾಗಿ ಹರ್ಮುಜ್ ಜಲಸಂಧಿಯ ವಿಚಾರ ಆಗಿರ್ಬೋದು, ಪರಮಾಣು ಸ್ಥಾವರಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವೆಲ್ಲವೂ ಕೂಡ ಷರತ್ತುಗಳಲ್ಲಿ ಇದ್ರೂ ಕೂಡ ಇರಾನ್ ಇದ್ಯಾವುದಕ್ಕೂ ಕೂಡ ಬಗ್ತಾ ಇಲ್ಲ. ಟ್ರಂಪ್ಗೆ ಇರಾನ್ ಅಧ್ಯಕ್ಷ ವಾರ್ ಕೊಡ್ತಾರೆ ಮತ್ತೆ. ಯಾಕಂತ ಹೇಳಿದ್ರೆ ನೀವೇನೇ ಹೇಳಿದ್ರೆ ನಾವು ಒಪ್ಕೊಳ್ಬೇಕು ಅಂತ ಏನು ಇಲ್ಲ ಅನ್ನೋದನ್ನ ಇರಾನ್ ಅಧ್ಯಕ್ಷ ಹೇಳ್ತಾ ಇರುವಂತದ್ದು. ಟ್ರಂಪ್ ಡೆಡ್ಲೈನ್ ಮೇಲೆ ಡೆಡ್ಲೈನ್ ಕೊಡ್ತಾ ಇದ್ದಾರೆ, 2, 3 ಹೀಗೆ ಡೆಡ್ಲೈನ್ಗಳ ಮೇಲೆ ಡೆಡ್ಲೈನ್ ಕಂಟಿನ್ಯೂ ಆಗ್ತಾ ಇದೆ, ವಿಸ್ತರಣೆ ಆಗ್ತಾ ಇರುವ ಸಂದರ್ಭದಲ್ಲಿ ಇರಾನ್ ಯಾವುದಕ್ಕೂ ಇಲ್ಲಿವರೆಗೂ ಕೂಡ ಬಗ್ಗಿಲ್ಲ, ಬೆದರಿಲ್ಲ. ಇಂತಹ ಸಂದರ್ಭಗಳಲ್ಲಿ 14 ಮಿಲಿಯನ್ ಇರಾನ್ ಜನರು ಹುತಾತ್ಮರಾಗೋದಕ್ಕೆ ಸಿದ್ಧ ಅನ್ನುವಂತಹ ಒಂದು ವಿಚಾರವನ್ನ ಇರಾನ್ ಹೇಳೋದ್ರ ಮೂಲಕ ನಮ್ಮಲ್ಲಿ ಇರುವಂತಹವರು ಪ್ರತಿಯೊಬ್ಬರು ಕೂಡ ಪ್ರಾಣ ತ್ಯಾಗಕ್ಕೆ ರೆಡಿ ಆಗಿದ್ದಾರೆ ಅನ್ನುವ ಸಂದೇಶವನ್ನ ಇರಾನ್ ಕೊಟ್ಟಿದೆ. ಅಮೆರಿಕ ಟ್ರಂಪ್ಗೆ ಬುದ್ಧಿ ಕಲಿಸದೆ ನಾವು ಬಿಡೋದಿಲ್ಲ, ನಮ್ಮನ್ನ ಸರ್ವನಾಶ ಮಾಡಿದವರ ಸರ್ವನಾಶವನ್ನೇ ನಾವು ನೋಡೋದು ಅಂತ ಇರಾನ್ ಹೇಳ್ತಿದೆ. ಹರ್ಮುಜ್ ದಾಟೋದಕ್ಕೆ ಸುಂಕ ಕಟ್ಟಲೇಬೇಕು ಅನ್ನುವಂತಹ ವಿಚಾರವನ್ನ ಕೂಡ ಇರಾನ್ ಇಲ್ಲಿ ಹೇಳ್ತಾ ಇರೋದು. ಬೆದರಿಕೆಯ ಹೊತ್ತಲ್ಲೇ ಶಾಂತಿ ವಿರಾಮದ ಮಾತೇ ಇಲ್ಲ ಅನ್ನೋದನ್ನ ಇರಾನ್ ಇದೀಗ ಅಮೆರಿಕಾಗೆ ಹೇಳ್ತಾ ಇದೆ. ಕದನ ವಿರಾಮದ ಮಾತುಗಳು ಬೇಕಾಗೇ ಇಲ್ಲ ಅನ್ನುವಂತಹ ಸಂದೇಶವನ್ನ ಕೂಡ ಈಗಾಗಲೇ ಇರಾನ್ ಅಮೆರಿಕಾಗೆ ಸ್ಪಷ್ಟವಾಗಿ ಕೊಟ್ಟಿರುವಂಥದ್ದು. ಹಾಗಾಗಿ ಇವತ್ತಿನ ಈ ಡೆಡ್ ಲೈನ್ ಏನು ಆಗತ್ತೆ, ಯಾವ ರೀತಿಯಾದಂತಹ ಬೆಳವಣಿಗೆಗಳಿಗೆ ಕಾರಣ ಆಗ್ಬೋದು, ಇಸ್ಲಾಮಾಬಾದ್ ಷರತ್ತುಗಳು ಏನು ಆಗಬಹುದು ಅನ್ನುವಂತಹ ಕುತೂಹಲ ಕೂಡ ಇದೆ. ಈ ಒಂದು ಇಸ್ಲಾಮಾಬಾದ್ ಒಪ್ಪಂದವನ್ನು ಒಪ್ಪಿಕೊಳ್ಳುತ್ತಾ ಅಥವಾ ಈಗಾಗಲೇ ಟ್ರಂಪ್ ಹಾಕಿರುವಂತಹ ಆ ಷರತ್ತುಗಳನ್ನ ಇರಾನ್ ಒಪ್ಪಿಕೊಳ್ಳುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? ಒಂದು ವೇಳೆ ಒಪ್ಪಿಕೊಳ್ಳಿ, ಈಗಾಗಲೇ ಇರಾನ್ ಹೇಳ್ತಾನೆ ಇದೆ ಖಡಾಖಂಡಿತವಾಗಿ ನಾವು ಒಪ್ಕೊಳ್ಳುವ ಪ್ರಶ್ನೆನೇ ಇಲ್ಲ ಅಂತ ಹೇಳಿ, ನಮ್ಮವರೆಲ್ಲರೂ ಕೂಡ ಈ ರೀತಿಯಾಗಿ ಹುತಾತ್ಮರಾಗೋದಕ್ಕೆ ರೆಡಿ ಇದ್ದಾರೆ ಅಂತ ಹೇಳೋದ್ರ ಮೂಲಕ ಇವತ್ತು ದೊಡ್ಡ ಮಟ್ಟದಲ್ಲಿ ಅನಾಹುತ ಆಗತ್ತಾ, ಯುದ್ಧ ಆಗತ್ತಾ, ಇದರಿಂದ ಏನೇನು ಆಗಬಹುದು ಅನ್ನುವಂತಹ ಆತಂಕ ಇಡೀ ಜಗತ್ತಿನಲ್ಲಿದೆ. ಅದೇ ಕಾರಣಕ್ಕೆ ಈ ವಿಶ್ವಸಂಸ್ಥೆ ಕೂಡ ಹೇಳ್ತಾ ಇದೆ ಯುದ್ಧವನ್ನ ಕೊನೆಗಾಣಿಸಿ ಅಂತ ಹೇಳಿ. ಎಲ್ಲಾ ದೇಶದವರ ಆಶಯ ಕೂಡ ಅದೇ, ಯುದ್ಧ ಕೊನೆಯಾಗ್ಲಿ, ಶಾಂತಿ ನೆಲೆಸಲಿ ಅನ್ನೋದು. ಇದುವೇ ಈ ಹೊತ್ತಿನ ಪಂಚಾಯಿತಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.